ಇನ್ನು ರಾಹುಲ್ ಗಾಂಧಿ ಅವರನ್ನ ಮತ್ತೆ ಸಚಿವ ಮುನಿಯಪ್ಪ ಭೇಟಿ ಆದರೂ ಖಾತೆ ಹಂಚಿಕೆಯ ಬೆನ್ನಲ್ಲೇ ಅಸಮಾಧಾನಗೊಂಡಿರುವಂತಹ ಮುನಿಯಪ್ಪ ಅವರು ಈಗ ಖಾಸಗಿ ಹೋಟೆಲ್ನಲ್ಲಿ ರಾಹುಲ್ ಮುನಿಯಪ್ಪ ಚರ್ಚೆಯನ್ನ ಮಾಡ್ತಿದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಭೇಟಿ. ಮನವೊಲಿಸುವಂತಹ ಪ್ರಯತ್ನ ಆಗುತ್ತಾ ಅಥವಾ ಮುನಿಯಪ್ಪ ಅವರು ಅವರ ಹಠವನ್ನ ಬಿಡದೆ ಇದೇ ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ಯಾವ ರೀತಿಯಾಗಿ ಮುಂದುವರಿತಾ ಇದ್ದಾರೆ ಅದೇ ರೀತಿ ಮುಂದುವರಿತಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ನನಗೆ ಆಹಾರ ಖಾತೆ ಬೇಡ, ನನಗೆ ಬೇರೆ ಖಾತೆಯನ್ನ ಕೊಡಿ ಅಂತ ಹೇಳಿ ಬಿಗಿಪಟ್ಟನ್ನ ಇಟ್ಕೊಂಡು ಕೂತಿದ್ದಾರಂತೆ. ಬೇರೆ ಖಾತೆ ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಮುಂದೆ ಮುನಿಯಪ್ಪ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ನಡಿಗೆ. ಸೊ ನೋಡಿ, ಹಿರಿತನದ ಆಧಾರದ ಮೇಲೆ ನಮಗೆ ಸಿಗಬೇಕಾಗಿರುವಂತಹ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ರು. 8 ಬಾರಿ ಸತತವಾಗಿ ನಾನು ಗೆಲ್ಕೊಂಡು ಬಂದಿದ್ದೀನಿ. ಸೊ ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ನನಗೆ ಏನ್ ಸಿಗಬೇಕು, ಆ ಸ್ಥಾನಮಾನ ಸಿಗಬೇಕು ಅನ್ನುವಂತಹ ಒತ್ತಡವನ್ನ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಒಂದು ರೀತಿಯಾದಂತಹ ನುಂಗಲಾರದಂತ ತುತ್ತಾಗ್ಬಿಟ್ಟಿದೆ ಈಗ ಕಾಂಗ್ರೆಸ್ ಅವರಿಗೆ. ಈಗ ರಾಮಲಿಂಗಾರೆಡ್ಡಿ ಅವರು ನಾಟ್ ರೀಚಬಲ್, ಅವ್ರು ಸಿಗ್ತಾನೆ ಇಲ್ಲ, ಅವ್ರು ಇಲ್ವೇ ಇಲ್ಲ. ಅವ್ರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಸಿಗ್ತಾ ಇಲ್ಲ. ಅವರು ಕಂಪ್ಲೀಟ್ ಆಗಿ ಡಿಸೈಡ್ ಆದಂತೆ ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಶಾಸಕರಾಗಿ ನಾನು ಮುಂದುವರಿತೀನಿ, ನನಗೆ ಅಗೌರವವಾಗಿ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಈಗ ಮುನಿಯಪ್ಪ ಅವರು ಅವ್ರದ್ದಾಗ್ತಿದ್ದಂಗೆ ಮುನಿಯಪ್ಪ ಅವ್ರದ್ದು ಸ್ಟಾರ್ಟ್ ಆಯ್ತು. ನನಗೆ ಆಹಾರ ಖಾತೆ ಬೇಡ, ಬೇಜಾನ್ ಬೇರೆ ಬೇರೆ ಖಾತೆಗಳಿದೆ, ಅದನ್ನ ನನಗೆ ಕೊಡ್ಲಿ, ಜನಕ್ಕೆ ಸಂಪರ್ಕ ಆಗುವಂತಹ ಖಾತೆಗಳು ನನಗೆ ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇಷ್ಟು ವರ್ಷಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ, ನನಗೆ ಸೀನಿಯಾರಿಟಿ ಇದೆ, ಅದಕ್ಕೆ ಆಧಾರದ ಮೇಲೆ ನನಗೆ ಖಾತೆಯನ್ನ ಕೊಡಿ ಅಂತ ಹೇಳಿ ಈಗ ದುಂಬಾಲ್ ಬಿದ್ದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಹೋಟೆಲ್ನಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೀತಾ ಇದೆ. ಈ ಹಿಂದೆಯೂ ಕೂಡ 10 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ರು ರಾಹುಲ್ ಗಾಂಧಿ ಅವರು ಮುನಿಯಪ್ಪ ಅವರ ಜೊತೆ. ಅದಾದ್ಮೇಲೆ ಖರ್ಗೆ ಅವರ ಒಂದು ನಾಮಿನೇಷನ್ ಫೈಲಿಂಗ್ ಇತ್ತು, ಹಾಗಾಗಿ ಬಂದ್ರು. ಇದಾದ್ಮೇಲೆ ಮತ್ತೆ ಈಗ ಮೀಟಿಂಗ್ ನಡೀತಾ ಇದೆ. ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಆಗತ್ತಾ ಅಥವಾ ಅವರು ತಮ್ಮ ಪಟ್ಟನ್ನ ಬಿಡದೆ ಕುತ್ಕೊಳ್ತಾರಾ? ಇದು ಚರ್ಚೆಗೆ ಗ್ರಾಸ ಆಗ್ತಿರುವಂತಹ ವಿಚಾರ. ಲೆಟ್ಸ್ ಸಿ ಏನಾಗತ್ತೆ ಅಂತ ಹೇಳಿ. ಸಂಜೆ ಅಷ್ಟರಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗತ್ತೆ, ನೋಡೋಣ. ಇನ್ನು ರಾಮಲಿಂಗಾರೆಡ್ಡಿ ರಾಜೀನಾಮೆಯ ಬೆನ್ನಲ್ಲೇ ಅಸಮಾಧಾನಗೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಬೆಂಬಲಿಗರಿಂದ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರಿದ್ದಾರಲ್ಲ, ಸಾಲು ಸಾಲು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಅವರು ಶಾಸಕರಾಗಿನಾದ್ರೂ ಮುಂದುವರಿತೀನಿ ಅಂತ ಹೇಳಿದ್ರು, ಇವ್ರು ರಾಜೀನಾಮೆ ಕೊಡೋದಕ್ಕೆ ಈಗ ಮುಂದಾಗ್ತಿದ್ದಾರೆ ಅವರ ಬೆಂಬಲಿಗರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ರಿಸೈನ್ ಮಾಡೋದಕ್ಕೆ ಅವರ ಬೆಂಬಲಿಗರು ಈಗ ಸಾಲು ಸಾಲಾಗಿ ನಿಂತಿದ್ದಾರೆ. ಬೆಂಗಳೂರು ಖಾತೆಗೆ ಪಟ್ಟನ್ನ ಹಿಡಿದಿದ್ದಂತಹ ರಾಮಲಿಂಗಾರೆಡ್ಡಿ ಹಾಗಾಗಿ ಒಂದು ರೀತಿಯ ನನಗೆ ಅನ್ಯಾಯ ಆಗಿದೆ, ಇಂಕೊಟ್ಟಿಂಗ್ ಕಿತ್ಕೊಂಡ್ಬಿಟ್ಟಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು ಅವರ ಬೆಂಬಲಿಗರ ಮುಂದೆ. ಮುಂದಿನ ನಡೆ ಬೇರೆನೇ ಇರುತ್ತೆ ಅಂತ ಕೂಡ ಹೇಳಿದ್ರು. ತಮಗೆ ಬೇಕಾದಂತಹ ಖಾತೆ ಸಿಗದಿದ್ದಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಕೊಟ್ರು. ನಾನು ಶಾಸಕರಾಗಿ ಮುಂದುವರಿತೀನಿ ಅಂತ ಕೂಡ ಹೇಳಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ರಾಜೀನಾಮೆ ಪತ್ರವನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಅವರ ಬೆಂಬಲಿಗರು ಸಾಲು ಸಾಲಾಗಿ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಅವರು ಸಚಿವ ಸ್ಥಾನಕ್ಕೆ ಅಷ್ಟೇ ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕರಾಗಿ ಮುಂದುವರಿತೀವಿ, ಪಕ್ಷದ ಸಂಘಟನಾತ್ಮಕ ಕಾರ್ಯಗಳಲ್ಲಿ ನಾವು ಇರ್ತೀವಿ ಅಂತ ಹೇಳಿದ್ದಾರೆ, ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಟ್ ಇವರು ಕಂಪ್ಲೀಟ್ ಆಗಿ ರಾಜೀನಾಮೆಯನ್ನು ಕೊಟ್ಟು ಅವರ ಬೆಂಬಲಿಗರು ನಾವು ಹೋಗ್ತೀವಿ ಅನ್ನುವಂತಹ ಬೆದರಿಕೆ, ಒಂದು ಕಡೆ ತಮ್ಮ ನಾಯಕನಿಗೆ ಆದಂತಹ ಅನ್ಯಾಯವನ್ನ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಅವ್ರನ್ನ ಭೇಟಿ ಮಾಡುವಂತಹ, ಅವ್ರ ಜೊತೆ ಮಾತುಕತೆ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ನಾಟ್ ರೀಚಬಲ್ ಅನ್ನೋ ರೀತಿಯಲ್ಲಿ ಅವ್ರು ಯಾರ ಕೈಗೂ ಸಿಗ್ತಾ ಇಲ್ಲ. ಸೊ ಕಂಪ್ಲೀಟ್ ಆಗಿ ಅವ್ರ ಮೈಂಡ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ 3 ವರ್ಷದ ಹಿಂದೆ ಇದೇ DK ಶಿವಕುಮಾರ್ ಅವರು ನಿಮಗೆ ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀವಿ ಅಧಿಕಾರ ಹಸ್ತಾಂತರ ಆದ್ಮೇಲೆ ಅನ್ನುವಂತಹ ಪ್ರಾಮಿಸ್ ಇತ್ತು. ಆದ್ರೆ ಮಧ್ಯದಲ್ಲಿ ಯಾವಾಗ ಕೃಷ್ಣ ಬೈರೇಗೌಡ ಅವರಿಗೆ ಪ್ರಾಮಿಸ್ ಮಾಡಿದ್ರು ಗೊತ್ತಿಲ್ಲ. ಬಟ್ ನಗರಾಭಿವೃದ್ಧಿ ಖಾತೆ ಕೃಷ್ಣ ಬೈರೇಗೌಡ ಅವರಿಗೆ ಹೊರಟೋಯ್ತು. GBA ಎಲೆಕ್ಷನ್ ಬರುತ್ತೆ. ಆ ಸಂದರ್ಭದಲ್ಲಿ ಈ ಬೆಂಗಳೂರಿನ ನಾಡಿ ಮಿಡಿತ ಗೊತ್ತಿರುವಂತವರು ಆ ಒಂದು ಪೋಸ್ಟ್ಗೆ ಹೋದ್ರೆ ಬೆಟರ್ ಅಂತ ಹೇಳಿ. ನೋಡಿ, DK ಶಿವಕುಮಾರ್ ಅವರು ರಾಮನಗರ ಸುತ್ತಮುತ್ತ ಬೇರೆ ಜಿಲ್ಲೆಗಳಲ್ಲಿ ರಾಜಕೀಯ ಮಾಡಿದಂಥವ್ರು. ಇಲ್ಲಿ ಬಂದು ರಾಜಕೀಯ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ಒಂದು ಇಲಾಖೆಯನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಅವ್ರು ಕೊಟ್ಟಂತಹ ಪ್ರಾಮಿಸ್ ಅನ್ನ ಈಗ ಮುರಿದಿದ್ದಾರೆ ಅನ್ನುವಂತಹ ಆರೋಪ ಆಗ್ತಾ ಇದೆ. ನಿಮಗೆ ಅಧಿಕಾರ ಹಸ್ತಾಂತರ ಆಯ್ತಲ್ವಾ, ನೀವು ಕೊಟ್ಟಂತಹ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರ ಹಠ. ಒಂದು ಕಡೆ ನೀವು ಕೊಟ್ಟಿಲ್ಲ ಅಂತಂದ್ರೆ ನಾನು ಬರೀ ಶಾಸಕನಾಗೆ ಮುಂದುವರಿತೀನಿ ಅಂತ ಹೇಳಿ ಈಗ ಅವರು ತಮ್ಮ ನಿಲುವಿಗೆ ಬದ್ಧರಾಗಿ ಕೂತಂತೆ ಕಂಡು ಬರ್ತಾ ಇದೆ.